ಇವತ್ತಿನ ಕೆಲಸ ಅಂತೂ ಮುಗೀತು. ಸದ್ಯ ಬೇಗ ಮನೆಗೆ ಹೋಗಬೇಕು. ಅಮ್ಮಂಗೆ ಬೇರೆ ಮಂಡಿ ನೋವು ಅಂತ ಹೇಳ್ತಾಯಿದ್ರು. ಅಲ್ಲ, ಮೂವು ಹಚ್ಕೊಟ್ಟಿದ್ದೀನಿ, ಹಚ್ಚಿದ್ರೂ ನೋವು ಕಮ್ಮಿ ಆಗಿಲ್ಲ ಅಂದರೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ತೋರಿಸ್ಕೊಂಬರ್ಬೇಕು. ಪಾಪ ವಯಸ್ಸಾಯ್ತಲ್ಲ, ಅವ್ರಿಗೂ ಮಂಡಿ ನೋವು, ಸೊಂಟ ನೋವು ಎಲ್ಲ ಬರ್ತಾ ಇರುತ್ತೆ. ಶರ್ಮಿಳಾ, ಬಾರೆ, ಮುಗೀತಲ್ಲ ಕೆಲಸ, ಬಾ ಹೊರಡೋಣ. ಇನ್ನೇನು? ಏನಿಲ್ಲ ಕಣೆ, ನಂದು ಕೆಲಸ ಮುಗೀತು, ಹೊರಡೋಣ ಅಂದ್ಬಿಟ್ಟೆ ಕರೆಯೋದಕ್ಕೆ ಬಂದೆ. ಆಮೇಲೆ ಈ ಸೆಕ್ಷನಲ್ಲಿ ನಿಮ್ಮ ಮ್ಯಾನೇಜರ್ ಕಾಣಿಸಿದ್ರಾ? ಇಲ್ವಲ್ಲ, ಯಾಕೆ ನಿಮ್ಮ ಸೆಕ್ಷನಲ್ಲಿ ಇರಲಿಲ್ವಾ? ಇಲ್ಲ ಕಣೆ, ಇವತ್ತು ಬೆಳಿಗ್ಗೆ ನೋಡಿದೆ, ನೋಡಿದೆ, ಮಧ್ಯಾಹ್ನದಷ್ಟರಲ್ಲಿ ಇರಲಿಲ್ಲ, ಮತ್ತೆ ನೋಡಿದೆ, ಎಲ್ಲೂ ಕಾಣಿಸ್ತಾನೆ ಇಲ್ಲಪ್ಪ. ಅಯ್ಯೋ, ಅಲ್ಲ ಕಣೆ, ನಿನಗೆ ಯಾಕೆ ಅವ್ರ ಸುದ್ದಿ? ಹಾಂ, ನಮ್ಗೆ ಯಾಕೆ ಹೇಳು? ಬಾ, ನಮ್ಮ ಕೆಲಸ ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗ್ಬೇಕು. ನೀನು ಯಾಕೆ ಅವ್ರ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸ್ತಾ ಇದೀಯಾ? ಅಯ್ಯೋ, ಕಾಳಜಿ ಎಲ್ಲ ಕಣೆ, ನಿನ್ನೆ ನನ್ನ ಹಿಂದೆನೇ ಬರ್ತಿದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ನಿನಗೇನಾದರೂ ಸಿಕ್ಕಿದ್ರಾ? ಏನಾದರೂ ಹೇಳಿದ್ರಾ? ಅಯ್ಯೋ ನಿನ್ನ ಅಲ್ಲ ಕಣೆ, ಅವರು ನನ್ನನ್ನು ಮಾತಾಡ್ಸೋದಕ್ಕೆ ಬಂದರು, ಆದರೆ ನಾನೇ ಮಾತಾಡಲಿಲ್ಲ, ಬೈದು ಕಳಿಸ್ಬಿಟ್ಟೆ. ಅದಾದಮೇಲೆ ನಾನು ತಿರುಗಿ ನೋಡಿದೆ, ಬಟ್ ಅವರು ಎಲ್ಲೂ ಕಾಣಿಸ್ಲಿಲ್ಲ. ಮೋಸ್ಟ್ಲಿ ನಾನು ಬೈದ್ನಲ್ಲ, ಅದಕ್ಕೆ ಹೊರಟೋಗಿದ್ದಾರೆ ಅನಿಸುತ್ತೆ. ಹೌದಾ, ಹೋಗಲಿ ಬಿಡು. ನಾನು ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂದ್ಬಿಟ್ಟು ಹುಡ್ಕಾಡ್ತಾ ಇದ್ದೆ. ಸರಿ ಬಿಡು, ಹೋಗ್ಲಿ, ಬಾ ಹೊರಡೋಣ, ಟೈಮ್ ಆಗಿದೆ. ಸರಿ ಬಾ. ಹಾಗೆ ಶರ್ಮಿಳಾ, ಹೋಗ್ತಾ ಸ್ವಲ್ಪ ತರಕಾರಿ ತೊಗೊಂಡೋಗೋಣ, ಮಾರ್ಕೆಟ್ಗೆ ಹೋಗೋಣ, ಬರ್ತೀಯಾ? ತರಕಾರಿ ತರೋದಿಕ್ಕ? ಇಲ್ಲ ಕಣೆ, ಯಾಕಂದರೆ ನಮ್ಮ ಅಮ್ಮಗೆ ಸ್ವಲ್ಪ ಮಂಡಿ ನೋವು ಅಂತ ಇದ್ರು. ಬೆಳಿಗ್ಗೆ ಬರಬೇಕಾದ್ರೇನೆ ಏನು ಕೆಲಸ ಮಾಡಿರಲಿಲ್ಲ, ಅವರು ಸುಮ್ಮನೆ ಕುತ್ಕೊಂಡಿದ್ರು. ಪಾಪ ಅವ್ರಿಗೂ ವಯಸ್ಸಾಗಿದೆಯಲ್ಲ. ಈ ಕೆಲಸ ಮುಗಿತಲ್ಲ, ಬೇಗ ಹೋಗಿ ಮನೇಲಿ ಏನಾದರೂ ಪಾತ್ರೆ ತೊಳೆಯೋದು ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊತೀನಿ ಕಣೆ. ಪ್ಲೀಸ್, ನನಗೆ ಇಲ್ಲಿಂದ ಕೆಲಸ ಮಾಡಿ ಹೋಗೋ ಅಷ್ಟೊತ್ತಿಗೆ ಸಾಕಾಗಿ ಹೋಗಿರುತ್ತೆ. ಬೆಳಿಗ್ಗೆಯಿಂದ ಸಂಜೆ ಗಂಟೆ ನಿಂತ್ಕೊಂಡು ಕೆಲಸ ಮಾಡೋದು ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ? ತಿರುಗಿ ಮನೆಗೆ ಹೋಗಿ ಅಲ್ಲೂ ಕೆಲಸ ಮಾಡಿಕೊಂಡು ಆಗಲ್ಲ ಕಣೆ, ಟೈಮ್ ಮ್ಯಾನೇಜ್ ಮಾಡೋದಕ್ಕೆ ಆಗಲ್ಲ. ಏನು ಬೇಜಾರು ಮಾಡ್ಕೋಬೇಡ, ನೀನೇ ಹೋಗ್ಬಿಟ್ಟು ತೊಗೊಂಡು ಹೋಗ್ತೀಯಾ? ಅಯ್ಯೋ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ಳಿ, ಪಾಪ ಅಮ್ಮಂಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ಸರಿ ಆಯಿತು, ಬಾ, ಅಲ್ಲಿ ಗಂಟ ಬರ್ತೀನಿ. ಆಮೇಲೆ ನಾನು ಮಾರ್ಕೆಟ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ತರಕಾರಿ ತೊಗೊಂಡು ಹೋಗ್ತೀನಿ, ನಿನ್ನ ಮನೆಗೆ ಹೋಗುವೆ. ಸರಿ ಆಯಿತು, ಬಾ ಹೋಗೋಣ. ಇವತ್ತು ನನ್ನ ಮಗಳು ಬರ್ತಿದ್ದಂಗೆನೇ ಅವಳಿಗೆ ಮ್ಯಾನೇಜರ್ ಹೇಳಿದ ವಿಷಯ ಎಲ್ಲ ಹೇಳಬೇಕು. ಪಾಪ ಒಳ್ಳೆ ಹುಡುಗ ಅಂತ ಅನಿಸುತ್ತೆ, ಮಾತುಕತೆನಲ್ಲೇ ಗೊತ್ತಾಗುತ್ತೆ ಎಷ್ಟು ನಯ ಎಷ್ಟು ವಿನಯ. ಒಳ್ಳೆ ಹುಡುಗನೇ, ಮದುವೆ ಮಾಡ್ಕೊ ಅಂತ ಹೇಗಾದರೂ ಮಾಡಿ ಒಪ್ಪಿಸ್ತೀನಿ. ಆ ದೇವರು ಇನ್ನೂ ನಮ್ಮ ಕೈ ಬಿಟ್ಟಿಲ್ಲ, ಅದಕ್ಕೆ ಈ ಥರ ಒಳ್ಳೆ ಸಂಬಂಧನ ನನ್ನ ಮಗಳು ಕಳಿಸ್ಕೊಟ್ಟಿರೋದು. ಎಲ್ಲಿ ಟೈಮ್ ಆಯ್ತಲ್ಲ, ಇಷ್ಟೊತ್ತಾದರೂ ಹುಡುಗಿ ಬಂದೇ ಇಲ್ವಲ್ಲ? ಅಮ್ಮ, ಏನಮ್ಮ ಇದು? ಅಲ್ಲ, ಬೆಳಿಗ್ಗೆ ಹೋಗ್ಬೇಕಾದ್ರೆ ಮಂಡಿ ನೋವು ಅಂತ ರೂಮಲ್ಲಿ ಮಲ್ಕೊಂಡಿದ್ದೆ, ಈಗ ನೋಡಿದ್ರೆ ಎದ್ದು ಬಂದು ಸೋಫಾ ಮೇಲೆ ಕೂತಿದೀಯಾ? ಪರವಾಗಿಲ್ವಾ, ಇವಾಗ ನೋವು ಕಮ್ಮಿ ಆಯ್ತಾ? ಅಯ್ಯೋ, ನೋವು ಇದ್ದಿದ್ದೆ ಬಿಡೆ. ಅಲ್ಲ, ನಾನು ನಿನ್ನ ಜೊತೆ ಏನೋ ಒಂದು ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ನಿನ್ನೆ ಕಾಯ್ತಾ ಇದ್ದೆ. ಯಾಕೆ ಇವತ್ತು ಲೇಟಾಗೋಯ್ತಲ್ಲ? ಲೇಟಾ? ಎಲ್ಲಿ ಲೇಟಾಗಿದೆಯಮ್ಮ? ಕರೆಕ್ಟ್ ಟೈಮ್ಗೆ ಬಂದಿದ್ದೀನಲ್ಲ, ಇನ್ನೂ 5 ನಿಮಿಷ ಬೇಗನೆ ಬಂದಿದ್ದೀನಿ. ನನ್ನ ಫ್ರೆಂಡ್ ಇದ್ದವಳು ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಡೋಗೋಣ ಅಂತ ಅಂದ್ಲು. ನಾನು ಆದ್ರೂ ನಮ್ಮಮ್ಮ ಯಾಕೋ ಮಂಡಿ ನೋವು ಅಂತಿದ್ರು ಕಣೆ ಅಂದ್ಬಿಟ್ಟು ನಾನು ಇಲ್ಲಿಗೆ ಓಡ್ಕೊಂಬಂದಿದ್ದೀನಿ. ನೀನು ನೋಡಿದ್ರೆ ಆರಾಮಾಗಿ ಕೂತಿದೀಯ. ಅಯ್ಯೋ ಬಿಡು, ನನ್ನ ಮಂಡಿ ನೋವು ಇದ್ದಿದ್ದೇ, ವಯಸ್ಸಾದ್ಮೇಲೆ ಎಲ್ಲ ಕಾಮನ್ನು. ಇಲ್ಲ, ನಿಮ್ಮ ಅಣ್ಣ ಇನ್ನೂ ಬಂದಿಲ್ವಾ? ನಿಮ್ಮ ಅಣ್ಣಂಗೊಂದು ಫೋನ್ ಮಾಡಿ ಎಲ್ಲವನೇ ಕೇಳು. ಅಣ್ಣನಾ? ಅಣ್ಣ ಬರೋದು ಲೇಟ್ ಆಗುತ್ತಲ್ಲಮ್ಮ. ಅಯ್ಯೋ, ನಾನು ಏನೋ ಮಾತಾಡಬೇಕು ಕಣೆ ಶರ್ಮಿಳಾ, ನಿಮ್ಮ ಅಣ್ಣನ ಇದ್ದಿದ್ರೆ ಚೆನ್ನಾಗಿರೋದು. ಅದು ಏನು ಹೇಳಮ್ಮ, ನನ್ನ ಹತ್ರನೇ ಇಲ್ಲ. ನಾನು ನಿಮ್ಮ ಅಣ್ಣನೂ ಬರಲಿ, ಇಬ್ರಿಗೂ ಒಟ್ಟಿಗೆ ಹೇಳ್ತೀನಿ. ಅವ್ರಿಗೊಂದ್ಸರಿ ನಿನ್ಗೊಂದ್ಸರಿ ಏನು ಹೇಳ್ತಾ ಕೂತ್ಕೊಳ್ಳಿ ನಾನು. ಸರಿ ಆಯಿತು ಬಿಡು, ಹೋಗ್ಲಿ. ಕಾಫಿ ಕುಡಿತೀಯಾ? ಕಾಫಿ ಮಾಡ್ಕೊಂಬರಲ್ಲ? ಹ್ಞೂ ಕಣೆ, ಆಯಿತು, ಕಾಫಿ ಮಾಡ್ಕೊಂಬ. ಕಾಫಿ ಮಾಡ್ಕೊಂಡು ಹಾಗೆ ಅಲ್ಲಿ ಇದು ತಂದಿಟ್ಟಿದ್ದೆ ನೋಡು, ಬಿಸ್ಕೆಟ್ಗಳು. ಆ ಬಿಸ್ಕೆಟು ತಗೋಬ. ಯಾಕೋ ಮಧ್ಯಾಹ್ನ ಊಟ ಮಾಡೋಕ್ಕೆ ಆಗಲಿಲ್ಲ ಕಣೆ, ಅಡುಗೆನೂ ಮಾಡ್ಕೊಂಡಿರಲಿಲ್ಲ. ಉಪ್ಪಿಟ್ಟು ಮಾಡಿ ಇಟ್ಟಿದ್ದಲ್ಲ ಬೆಳಿಗ್ಗೆ, ತಿನ್ನೋಕೆ ಹಾಕಲ್ಲ ಅಂದ್ಬಿಟ್ಟು ತಿನ್ನಲಿಲ್ಲ ನಾನು. ಅದಕ್ಕೆ ಆ ಬಿಸ್ಕೆಟ್ ಆದ್ರೂ ತಗೋಬೋ, ಒಂಚೂರು ಹೊಟ್ಟೆ ಹಸಿತೈತೆ. ಅಲ್ಲಮ್ಮ, ಬೆಳಿಗ್ಗೆಯಿಂದ ಮನೇಲೇ ಇರ್ತೀಯ ತಾನೆ, ತಗೊಂಡು ತಿನ್ಬೇಕು ತಾನೆ, ಹೊಟ್ಟೆ ಹಸ್ಕೊಂಡು ಹಾಕಿದೀಯಾ? ಸರಿ ಹೋಗಲಿ ಬಿಡು, ಈ ಕಾಫಿ ಮಾಡಿಕೊಂಡು ಬಿಸ್ಕೆಟ್ ತೊಗೊಂಬರ್ತೀನಿ. ಅಯ್ಯೋ, ಇವಳ ಹತ್ರ ಹೇಳಿದ್ರೆ ಇವಳು ಒಪ್ಕೋತಾಳೋ ಇಲ್ವೋ ಗೊತ್ತಿಲ್ಲ. ಹೇಗಾದರೂ ಮಾಡಿ ಒಪ್ಸಿದ್ರಾಯ್ತು. ಏನು ಸಾಯ ಗಂಟ ಹಿಂಗೆ ಒಬ್ಳೇ ಇರ್ತಾಳೇನೋ? ಅವಳ ಗಂಡ ನೋಡಿದ್ರೆ ಇನ್ನೊಂದು ಮದುವೆ ಮಾಡ್ಕೊತಾವನೆ. ಇವಳ ಜೀವನನೂ ಹೆಂಗೋ ಒಂದು ದಾರಿ ಹತ್ತಿದ್ರೆ ಸಾಕಾಗೈತೆ ನನಗೆ. ಅಮ್ಮ, ಅಮ್ಮ, ಹಾಲಿತ್ತಲ್ಲ? ಎಲ್ಲಮ್ಮ, ಹಾಲೇ ಇಲ್ವಲ್ಲ ಇಲ್ಲಿ? ಅಯ್ಯೋ, ಹಾಲಿಲ್ವಾ? ಅಲ್ಲೇ ಅಡುಗೆ ಮನೆ ಪಾತ್ರೆನಲ್ಲಿ ಇತ್ತಲ್ಲೇ. ಅಯ್ಯೋ, ಪಾತ್ರೆ ಇಲ್ಲೇ ಐತೆ, ಸ್ಟವ್ ಮೇಲೆ ಇಟ್ಟಿದೀಯಾ ಬೆಳಿಗ್ಗೆಯಿಂದನೂ, ಅದ್ರ ಮುಚ್ಚಳ ಇಲ್ಲ. ಏನಾಯ್ತು ಅಂತ ಗೊತ್ತಿಲ್ಲ, ಹಾಲಂತೂ ಒಂದು ಹನಿ ಇಲ್ಲ ಇದ್ರೊಳಗಡೆ. ಅಯ್ಯೋ, ಹಂಗಾದ್ರೆ ಅದ್ಯಾವುದೋ ಒಂದು ಬೆಕ್ಕು ಪಾಠ ಆಗೈತಲ್ಲೇ, ಆ ಬೆಕ್ಕಿ ಕುಡ್ಗಿಡ್ಕೊಂಡು ಹೋಯ್ತು ಕಣೆ, ಏನೋ ಕಣೆ. ಅಲ್ಲ, ನನ್ನ ಮನೆಯಲ್ಲೇ ಇದ್ದೀನಿ, ನನಗೆ ಗೊತ್ತೇ ಆಗಿಲ್ಲ ನೋಡು. ಏನಮ್ಮ, ಬೆಕ್ಕು ಕುಡ್ಕೊಂಡು ಹೋಯ್ತು ಅಂತೀಯಲ್ಲಮ್ಮ? ಹಾಲೇ ಇಲ್ಲ, ನನ್ನ ಕಾಫಿ ಹೆಂಗೆ ಮಾಡಲಿ? ಇದು ಬ್ಲ್ಯಾಕ್ ಕಾಫಿ ಕುಡಿತೀಯಾ? ಮಾಡ್ಕೊಂಬರ್ಲಾ? ಅಯ್ಯೋ, ನನಗಾಗಲ್ಲವ ಆ ಬ್ಲ್ಯಾಕು ಗೀಕು ಕಾಫಿ ಅಂತ ನಾನು ಕುಡಿಯೋಕ್ಕಾಗೋದಿಲ್ಲ. ಅದೊಂಥರ ಕೈ ಬೇಡ ನನಗೆ. ಹೋಗು, ಒಂದು ಅರ್ಧ ಲೀಟ್ರ್ ಹಾಲು ತಗೊಂಬಂದು ಮಾಡಿಕೊಡು. ಅಮ್ಮ,
ನನಗೆ ಸಾಕಾಗೈತೆ, ಇದ್ರಲ್ಲಿ ಬೇರೆ ಇದೊಂದು. ಸರಿ ಇರು, ಹೋಗಿ ತಗೊಂಬರ್ತೀನಿ. ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಅಂತ ಬೇರೆ ಹೇಳ್ತಾ ಇದೆಯಾ. ಥೂ, ಈ ಹಾಳಾದ್ಬೇಕು ಎಲ್ಲಿ ಪಾಠ ಆಯ್ತೋ ಕಣೆ. ಏನೋ ಅರ್ಧ ಲೀಟ್ರ್ ಹಾಲು, ಒಂದು ಹನಿ ಕುಡ್ದಿರ್ಲಿಲ್ಲ, ನಾನು ಹಾಗೆ ಇಟ್ಟಿದ್ದೆ. ಅಷ್ಟು ಹಾಲು ಕುಡ್ಕೊಂಡೋಗೈತಲ್ಲ. ಬರಲಿ ಮುಂಡೆದು ಮಾಡ್ತೀನಿ ಅದಕ್ಕೆ. ಅಲ್ಲ, ಬೆಕ್ಕಂದು ಸಾಕೊಂಡಿರ್ತಾರಲ್ಲ, ಅದಕ್ಕೆ ಹಾಲು ಅನ್ನ ಹಾಕೊಂಡು ನೋಡ್ಕೊಳಕ್ಕೆ ಗೊತ್ತಾಗೋದಿಲ್ವ? ಕಂಡವ್ರ ಮನೆಗೆ ಬಿಟ್ಬಿಡ್ತಾರೆ ಎಲ್ಲರೂ. ಅಯ್ಯೋ, ಯಾರಿಗೆ ಬೈಯಕ್ಕೆ ಹೋಗಲಿ ಇಲ್ಲಿ? ನನಗೆ ಯಾರು ಪರಿಚಯನೂ ಇಲ್ಲ, ಏನೂ ಇಲ್ಲ. ನಾನೇ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ರು ಆಗೋದು. ಹಾಲು ಹೊರಗಡೆ ಇರಲಿ, ತಣ್ಣಗಾದ್ಮೇಲೆ ಇಟ್ಟರಾಯ್ತು ಅಂದ್ಕೊಂಡು ನಾನು ಮತ್ತೆ ಅದು ನೋಡಿದ್ರೆ ಸರಿಯಾಗಿ ಮಾಡೋಗೈತೆ. ಮಂಜುಳಮ್ಮ, ಮಂಜುಳಮ್ಮ, ಏನಮ್ಮರೆ? ಮಂಜುಳಮ್ಮ, ಇವತ್ತು ಸಂಜೆ ಊಟಕ್ಕೆ ನನಗೆ ತಿನ್ಬೇಕು ಮೀನು ಅಂತ ಅನ್ನಿಸ್ತೈತೆ ಕಣೆ. ಆ ಮೀನು ತರಿಸ್ಬಿಟ್ಟು ಒಂಚೂರು ಫಿಶ್ ತವಾ ಫ್ರೈ ಮಾಡಿಬಿಡ್ತೀಯಾ? ಫಿಶ್ಶಾ? ಸರಿ ಅಮ್ಮವ್ರೆ, ಆಯಿತು, ಹೇಳ್ತೀನಿ. ನೀನೇನು ಹೇಳಬೇಡ, ಗಂಗುಗೆ ನಾನು ಫೋನ್ ಮಾಡಿ ಹೇಳಿದ್ದೀನಿ, ತಗೊಬತ್ತೀನಿ ಬರ್ಬೇಕಾರೆ ಅಂತ ಹೇಳೋಳೆ. ಅದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊ ಹೋಗಿ ಸಾಕು. ಹೌದಾ? ಸರಿ ಅಮ್ಮವ್ರೆ, ಆಯಿತು, ಮಾಡ್ತೀನಿ. ನಿಮಗೆ ಕಾಫಿ ಟೀ ಏನಾದರೂ ಮಾಡ್ಕೊಂಬಂದ್ಕೊಡ್ಲಾ? ಅಯ್ಯೋ, ಕಾಫಿ ಟೀ ಎಲ್ಲ ಬೇಡ. ಅಯ್ಯೋ, ಈ ಬಿಸಿಲಲ್ಲಿ ನೀರು ಕುಡ್ದು 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 ಸಾಕಾಗಿ ಹೋಗೈತೆ. ಏನು ಹೊಸಿ ಬಿಸಿಲ ಅಂತ. ಹ್ಞೂ ಅಮ್ಮವ್ರೆ, ಸುಮ್ಮನೆ ಹಣ್ಣಿಗಿನ ತಂದಿಟ್ಕೊಬಿಟ್ಟು ಜ್ಯೂಸ್ಗಳು ಮಾಡ್ಕೊಂಡು ಕುಡಿಯೋದು ನೆಮ್ಮದಿ. ಅಯ್ಯೋ, ಹಣ್ಣಿನ ಜ್ಯೂಸು ಅದಕ್ಕಿಂತನೂ ಈ ಮಜ್ಜಿಗೆ, ಮೊಸರು ತೆಗೆದು ಮಜ್ಜಿಗೆ ಮಾಡಿ ಇಟ್ಕೊಬಿಟ್ರೆ ಆ ಮಜ್ಜಿಗೆ ಕುಡಿದ್ರೆ ಎಷ್ಟು ತಂಪಾಗಿರ್ತದೆ ಗೊತ್ತಾ? ಇನ್ನು ಕಾಲದಲ್ಲೆಲ್ಲ ಏನು ಜ್ಯೂಸು ಗೀಸು ಮಾಡ್ಕೊತಿದ್ವ ನಾವು? ಎಂಥದ್ದು ಇಲ್ಲ. ಮಜ್ಜಿಗೆ ತೆಳ್ಳಗೆ ಮಾಡ್ಕೊಬಿಟ್ಟು ಕುಡಿದ್ಬಿಟ್ರೆ ಸ್ವರ್ಗ ಇದ್ದಂಗೆ ಇರ್ತಿತ್ತು. ಹೌದಮ್ಮವ್ರೆ. ಅಲ್ಲ, ಈಗ ಏನು ಇತಿಹಾಸ ಮರುಕಳಿಸುತ್ತೆ ಅನ್ನೋ ಥರ ಎಲ್ಲರೂ ಮಡಿಕೆನಲ್ಲಿ ಅಡುಗೆ ಮಾಡ್ಕೊಳ್ಳೋದು, ಮಡಿಕೆನಲ್ಲಿ ನೀರು ಕುಡಿಯೋದು, ಮಜ್ಜಿಗೆ ಕುಡಿಯೋದು, ಅಂಬ್ಲಿ ಕುಡಿಯೋದು, ಈ ಕೆಲಸ ಮಾಡ್ತಾವ್ರು ನೋಡಿ ಈಗ. ಅದೇ ಮತ್ತೆ ಈ ಪಿಜ್ಜಾ ಬರ್ಗರು ಅದು ಇದು ಅಂದ್ಕೊಂಡು ಅದೆಂತೆಂಥವು ಬಂದವಲ್ಲ, ಅವೆಲ್ಲ ತಿಂದು ಆರೋಗ್ಯ ಹಾಳು ಮಾಡ್ಕೊತಾ ಕೂತವೆ. ಈಗ ಹಿಂದಿನ ಕಾಲದಲ್ಲಿ ಹೆಂಗೆ ಮಡಿಕೆನಲ್ಲಿ ಮಾಡ್ಕೊಂಡು ಉಣ್ತಿದ್ರು, ಹಂಗೆ ಮಾಡ್ಕೊಂಡು ತಿನ್ನೋದು ಕಲ್ತವೆ ಈಗ. ಹೆಲ್ತಿ ಅಂದ್ಕೊಂಡು ನಾವು ಆಗೆಲ್ಲ ಮಾಡಿಬಿಟ್ಟಿರೋದ. ಈಗ ಇವರು ಹೊಸ್ದಾಗಿ ಮಾಡ್ತಾವ್ರು ನೋಡು. ಅಯ್ಯೋ ಅಮ್ಮೋರೆ, ನಿಮ್ಮ ಕಾಲದಲ್ಲಿ ಏನೋ ಮಡಿಕೆ ರೇಟ್ ಕಮ್ಮಿ ಇತ್ತು ಏನೋ. ಈಗ ಮಡಿಕೆಗಳು ಮಾತಾಡ್ಸೋಕ್ಕಾಗೋದಿಲ್ಲ. ಆ ಮಣ್ಣಿನಿಂದ ಮಾಡಿರೋ ಪಾತ್ರೆಗಳಿಗೆ ಎಷ್ಟು ರೇಟ್ ಹೇಳ್ತಾರೆ ಅಂತೀಯ? ಸ್ಟೀಲ್ ಪಾತ್ರೆಗಿಂತನೂ ಜಾಸ್ತಿನೇ ರೇಟ್ ಹೇಳ್ತಾರೆ. ಹ್ಞೂ, ಹಾಗೆ ಮತ್ತೆ ಈಗ ವ್ಯಾಪಾರಸ್ಥರು ದುಡ್ಡು ಮಾಡಬೇಕು ಅಂತ ಕೂತಿರೋರು ಮಾಡೋಕ್ಕಲ್ವ ಹೇಳು? ಅದು ನಿಜನೇ, ಈಗ ಎಲ್ಲ ದುಡ್ಡಿನ ಮೇಲೆ ನಡೀತೈತೆ ಬಿಡಿ ಅಮ್ಮೋರೆ. ಸರಿ, ಹಂಗಾದ್ರೆ ನೋಡೋಣ, ಅದು ಫಿಶ್ಗೆಲ್ಲ ರೆಡಿ ಮಾಡ್ಕೊತೀನಿ. ಅಮ್ಮವ್ರು ಬತ್ತಿದಂಗೆನೇ ಮಾಡಿಕೊಟ್ಟನು ಬಿಡಿ. ಹ್ಞೂ, ಸರಿ, ಆಯಿತು. ಆಮೇಲೆ ನಮ್ಮ ಇವಳಿಗೆ ಗೀತಂಗೆ ಬಾದಾಮಿ ಹಾಲು ಚೆನ್ನಾಗಿ ಮಾಡಿಸ್ಬಿಟ್ಟು ಬಾದಾಮಿ ಹಾಲು ಕೊಡು ಅವಳಿಗೆ. ಈಗ ಕಾಫಿ ಟೀ ಏನು ಕೊಡೋಕೆ ಹೋಗ್ಬೇಡ. ಇಲ್ಲ ಅಮ್ಮವ್ರೆ, ನಾವು ಕಾಫಿ ಟೀ ಏನೂ ಕೊಡ್ತಾ ಇಲ್ಲ ಅಮ್ಮವ್ರಿಗೆ. ಹಾಲು ಕುಡಿತಾರೆ, ಹಣ್ಣುಗಳು ತಿಂತಾರೆ, ಹಣ್ಣಿನ ಜ್ಯೂಸ್ ಕುಡಿತಾರೆ, ಎಳ್ನೀರು ಕುಡಿತಾರೆ. ಆದಷ್ಟು ಎಲ್ಲ ಹೆಲ್ತಿ ಫುಡ್ಡೇ ಕೊಡ್ತಾ ಇರೋದು ಅವ್ರಿಗೆ. ಹ್ಞೂ, ನಮ್ಮ ಮನೆಗೆ ಒಬ್ಬ ಮೊಮ್ಮಗ ಬತ್ತಾವನೆ. ಎಲ್ಲರೂ ಖುಷಿ ಪಡೆದು ಇನ್ನೇನು ಮಾಡ್ತಾರೆ ಹೇಳು? ಸರಿ ಅಮ್ಮವ್ರೆ, ಆಯಿತು, ನಾನೆಲ್ಲ ರೆಡಿ ಮಾಡ್ಕೊತೀನಿ ಬಿಡಿ. ಏನು ಮಂಜುಳಮ್ಮ, ಅದು ಏನೋ ರೆಡಿ ಮಾಡ್ಕೊತೀನಿ ಅಂತ ಹೇಳ್ತಾ ಇದೀಯಾ? ಏನಿಲ್ಲ ಗೀತಮ್ಮ, ಅದು ಏನೋ ಅಮ್ಮವ್ರಿಗೆ ಮೀನು ತಿನ್ನಬೇಕು ಅನ್ನಿಸ್ತೈತಂತೆ. ಅದಕ್ಕೆ ಅದು ತವಾ ಫ್ರೈ ಮಾಡ್ಕೊಳಕ್ಕೆ ಎಲ್ಲ ರೆಡಿ ಮಾಡ್ಕೊ ಅಂತ ಹೇಳ್ತಾ ಇದ್ರು. ಅದಕ್ಕೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಬಸ್ರಿ ಬೈಕೆ ಬಂದ್ಬಿಟ್ಟೈತೆ ನಮ್ಮ ಅಮ್ಮಂಗೆ. ಅಯ್ಯೋ ಮುಳಿ ಹೋಗು, ನನಗೆಂತ ಬಸ್ರಿ ಬೈಕೆ ಅಲ್ಲ ತಿನ್ಬೇಕು ಅನ್ನಿಸ್ತು, ಅದಕ್ಕೆ ಕೇಳಿದ್ನಪ್ಪ. ನಾನಂತೂ ನಿಮ್ಮ ಹತ್ರ ಏನು ಹೇಳಿ ಮಾಡಿಸ್ಕೊಳ್ಳಲ್ಲ, ಅಜ್ಜಿ ಹೇಳಿದ್ದಾದ್ರೂ ಮಾಡ್ಕೊಡಿ ತಿನ್ಲಿ ಅವರಾದ್ರೂ. ಅಯ್ಯೋ, ಅದಕ್ಕೆ ಯಾಕಮ್ಮವ್ರೆ ಹಂಗಂತೀರಾ? ನಿಮ್ಗೆ ಏನಾದರೂ ತಿನ್ಬೇಕು ಅಂತ ಅನ್ಸಿದ್ರೆ ಹೇಳಿ, ನಾನು ಇಲ್ವಾ? ನಾನು ಮಾಡಿಕೊಡ್ತೀನಿ. ನನಗೆ ಬರಲಿಲ್ಲ ಅಂತಂದ್ರೆ ಈಗೇನು ಯೂಟ್ಯೂಬಲ್ಲಿ ಹೊಡೆದ್ರೆ ಸಾವಿರಾರು ರೆಸಿಪಿ ಬರ್ತವೆ, ನೋಡ್ಕೊ ಮಾಡ್ಕೊಡ್ತೀನಪ್ಪ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ಅಯ್ಯೋ ಗೀತಾ, ಅಲ್ಲ ನಾನೇನು ಕೇಳಿಲ್ಲ ಅಂತೀಯಲ್ವಾ? ಅಲ್ಲ, ನಿಂಗೆ ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ಹೇಳು, ಇಲ್ಲಾಂದ್ರೆ ಮಗಿ ಕಿವಿ ಹೊಡಿತವೆ. ಹಂಗೆ ಬೈಕೆನ ಬಿಡಬಾರ್ದು. ಅಯ್ಯೋ ಇಲ್ಲ ಅಮ್ಮ, ನನಗೇನು ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ. ಯಾಕಂದರೆ ನಾನು ಕೇಳೋಕ್ಕೆ ಮುಂಚೆನೇ ಎಲ್ಲನೂ ಇವರೇ ತಂದು ಕೊಟ್ಟಿರ್ತಾರ. ನನಗೇನಾದರೂ ಹೊಸ್ದಾಗಿ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ. ಮೀನು 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 ಬಂದ್ರಪ್ಪ, ಬನ್ನಿ. ಫ್ರೆಶ್. ಇವತ್ತು ಬೆಳಿಗ್ಗೆ ಬಂದಿರೋ ಮೀನು ಫ್ರೆಶ್ ಆಗಿದೆ. ಬನ್ನಿ ತಗೊಳ್ಳಿ. ಬಾಂಗ್ಲಾ ಮೀನು, ಸೀಗಡಿ ಮೀನು, ಯಾವ ಮೀನು ಬೇಕು ಬನ್ನಿ. ಸಮುದ್ರದಿಂದ ತಂದಿರೋದಮ್ಮ. ಸೀ ಫುಡ್. ಮೀನು. ಅಮ್ಮ, ಅಲ್ಲಿ ನೋಡು, ಆ ಕಡೆ ಮೀನು ಚೆನ್ನಾಗಿದಾವೆ ಅನ್ಸುತ್ತೆ, ಬಾ ಅಲ್ಲೇ ತಗೊಳ್ಳೋಣ. ಹೆಂಗಿ ಸರ್ ಮೀನು ಕೆಜಿ? ಬಾಂಗ್ಲಾ 350 ಕಾಟ್ಲಕ್ಕಿದೆ, ಅದು 100-150. ಈ ಸೀಗಡಿ ಮೀನು ಇದೆಯಲ್ಲ, ಇದು 350. ವಾವ್, ಫ್ರಾನ್ಸ್ ಇದೆಯಾ? ಮಗಳೇ, ಮೀನು ಚೆನ್ನಾಗಿದ್ರೆ ತಗೋ. ಅಮ್ಮ, ಫ್ರಾನ್ಸ್ ಕೂಡ ಇದೆಯಮ್ಮ, ಅದು ಗೀ ರೋಸ್ಟ್ ತುಂಬ ಚೆನ್ನಾಗಿರುತ್ತೆ, ನನಗಂತೂ ತುಂಬ ಇಷ್ಟ. ಅದನ್ನು 1 kg ತಗೊಳ್ಳೋಣ. ತಗೋ ಮಗಳೇ. ಅದೇನೋ ಮಮ್ಮಿ ಫ್ರೈ ತಿನ್ನಬೇಕು ಅಂತ ಅಂದ್ಕೊಂಡಿದ್ರಂತೆ, ಅದಕ್ಕೆ ಫಿಶ್ ಫ್ರೈಗೂ ಆಗಲಿ ಸಾಂಬಾರು ಮತ್ತು ಇದಕ್ಕೆ ಅದೇನೋ ಗೀ ರೋಸ್ಟ್ ಮಾಡ್ಕೊತೀನಿ ಅಂದಲ್ಲ ಫ್ರಾನ್ಸ್. ತಗೋ, ಎಲ್ಲನೂ ತಗೋ, ನಿನ್ಗೆ ಏನು ಬೇಕೋ ಎಲ್ಲ ತಗೋ. ಸರಿ ಅಮ್ಮ, ಆಯಿತು. ಸರ್ ನೋಡಿ, ಅದು ಫ್ರಾನ್ಸ್ ಇದೆಯಲ್ಲ, ಅದೊಂದು kg ಹಾಕಿ. ಬಾಂಗ್ಡೆ 1 kg. ಮತ್ತು ಸಾಂಬಾರಿಗೆ ಯಾವ ಮೀನು ಚೆನ್ನಾಗಿರುತ್ತೆ? ಜಿಲೇಬಿ ಮೀನು ಚೆನ್ನಾಗಿರುತ್ತಮ್ಮ,
ಅದೊಂದು ಕೆಜಿ ಹಾಕೊಡ್ಲಾ? ಸಾಂಬಾರ್ಗೆ ಸ್ವಲ್ಪ ಮೀನು ಜಾಸ್ತಿನೇ ತಗೋ, ಯಾಕಂದ್ರೆ ನಿಮ್ಮ ಅಪ್ಪ ಆದಿ ಎಲ್ಲರೂ ಸಾಂಬಾರಲ್ಲಿರೋ ಮೀನೇ ಸಖತ್ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಈ ಫ್ರೈಗಿ ಇಷ್ಟ ಆಗಲ್ಲ. ಹೌದಾ, ಸರಿಯಾಗಿದೆ ಸರ್. ಅದು ಸಾಂಬಾರ್ ಮೀನು ಬಂದು 1.5 ಕೆಜಿ ಕೊಟ್ಬಿಡಿ. ಮಿಕ್ಕಿದ್ದು ಫ್ರಾನ್ಸ್ 1 ಕೆಜಿ, ಬಾಂಗ್ಡೆ 1 ಕೆಜಿ ಕೊಡಿ. ಇದಿದೆಯಮ್ಮ, ಕ್ರಾಪ್ಸ್ ಇದೆ ನಮ್ಮ ಹತ್ರ. ಕ್ರಾಪ್ಸ್ ತಗೊಳ್ಳಿ, ಕ್ರಾಪ್ಸ್ ತುಂಬಾ ಚೆನ್ನಾಗಿರುತ್ತೆ. ಅಯ್ಯೋ, ಇದು ಮೀನೇ ಇಷ್ಟೊಂದು ತಗೊತಾ ಇದೀವಿ, ಅದೇ ಖಾಲಿ ಆಗಲ್ಲ ಅನ್ಸುತ್ತೆ ಇವತ್ತು. ಇನ್ನು ಅದನ್ನ ತಗೊಂಡೋಗಿ ಏನು ಮಾಡಲಿ ನೋಡಿ. ಕ್ರಾಪ್ಸ್ ಬೇಕಿದ್ರೆ ಇನ್ನೊಂದ್ಸರಿ ಬಂದು ತಗೊತೀನಿ, ಈಗ ಸದ್ಯಕ್ಕೆ ಹೇಳ್ದಷ್ಟು ಕೊಡಿ. ಸರಿನಮ್ಮ, ಆಯ್ತು. ಏನು ಎಲ್ಲರೂ ಏನೋ ಮೀಟಿಂಗ್ ಮಾಡ್ತಾ ಇರೋ ಥರ ಇದೆ? ಏನಿಲ್ಲ ದೀಪ್ತಿ, ಅದೇ ಅಮ್ಮ ಮೀನ್ ತರ ಕೇಳಿದ್ರಂತಲ್ಲ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೋ ಅಷ್ಟೇ. ಹೌದಾ, ಸರಿ ಮಂಜುಳಮ್ಮ ತಗೊಳ್ಳಿ, ಇದರಲ್ಲಿ ಮೀನಿದೆ, ಹಾಗೆ ಫ್ರಾನ್ಸ್ ತಂದಿದ್ದೀನಿ, ಅದು ಗೀ ರೋಸ್ಟ್ ಮಾಡ್ತೀರಾ ಪ್ಲೀಸ್? ಅಯ್ಯೋ ಮಾಡ್ಕೊಡ್ತೀನಿ, ಕೊಡಿ ಅಮ್ಮೋರೆ. ಸರಿ ತಗೊಳ್ಳಿ, ಇದರಲ್ಲೆಲ್ಲ ಇದೆ. ಸಾಂಬಾರ್ಗೆ ಮತ್ತೆ ಫಿಶ್ ಫ್ರೈ ಮತ್ತೆ ಅದು ಗೀ ರೋಸ್ಟ್ಗೆಲ್ಲ ರೆಡಿ ಮಾಡ್ಕೊಳ್ಳಿ. ಎಲ್ಲ ಕ್ಲೀನ್ ಮಾಡಿದ್ದಾರೆ, ನೀಟಾಗಿ ತೊಳ್ಕೊಂಡ್ಬಿಟ್ಟು ಮಾಡಿ ಮಂಜುಳಮ್ಮ. ಸರಿ ಅಮ್ಮೋರೆ, ಕೊಡಿ, ನಾನು ಮಾಡ್ತೀನಿ. ಗಂಗು, ಮೀನು ನೋಡಿ ಚೆನ್ನಾಗಿರೋದು ಆರಿಸ್ಕೊಂಡು ತಂದಿದ್ಯಾ ತಾನೇ? ಹ್ಞೂ ಅಮ್ಮ, ಚೆನ್ನಾಗಿತ್ತು ಬಿಡು. ಅಯ್ಯೋ ಏನು ಚಂದವೋ ಏನೋ, ಈ ಬೆಂಗಳೂರಲ್ಲಿ ಹಳೆ ಪಳೆವೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾರ್ತಾರೆ. ಅರ್ಧಕ್ಕರ್ಧ ಕಾಯಿಲೆ ತಂದಿಡೋದೇ ಈ ಮನುಷ್ಯ ನೋಡು. ಹಾಗೇನಿಲ್ಲಮ್ಮ, ಫ್ರೆಶ್ ಆಗಿತ್ತು ಮೀನು. ಬೇಕಿದ್ರೆ ದೀಪ್ತಿನೇ ಕೇಳು. ದೀಪ್ತಿ, ಮೀನು ಫ್ರೆಶ್ ಆಗಿರ್ಲಿಲ್ವಾ ಅದು? ಹ್ಞೂ ಅಜ್ಜಿ, ಮೀನು ತುಂಬ ಫ್ರೆಶ್ ಆಗಿತ್ತು, ನೋಡಿ ತಗೊಂಬಂದಿದ್ದೀವಿ ಬಿಡು. ಸರಿನಮ್ಮ, ಹಂಗಾದ್ರೆ. ದೀಪ್ತಿ, ನಿಮ್ಮ ಅಣ್ಣ ಬರಲಿಲ್ವಾ ನಿಮ್ಮ ಜೊತೆನಲ್ಲಿ? ಇಲ್ಲ ಅದಕ್ಕೆ, ಅಣ್ಣ ಮಧ್ಯಾಹ್ನನೇ ಆಫೀಸ್ಗೆ ಹೋಗ್ತೀನಿ ಅಂತ ಹೋದ್ರು. ಅದಾದ್ಮೇಲೆ ನಾನು ಕಾಲ್ ಮಾಡಿಲ್ಲ. ಕಾಲ್ ಮಾಡಿ ಕೇಳಿ ಬರ್ತಿದ್ದಾರಾ ಅಂತ. ಇರ್ಲಿ ಬಿಡು ದೀಪ್ತಿ, ಪರವಾಗಿಲ್ಲ, ಬರಲಿ, ಅವ್ರು ನಿಧಾನಕ್ಕೆ ಬರಲಿ. ಅಲ್ಲ ನಿಮ್ಮ ಜೊತೆ ಇದ್ರಲ್ಲ, ಅದಕ್ಕೆ ಕೇಳಿದೆ. ಇಲ್ಲ ಅದಕ್ಕೆ, ಮಧ್ಯಾಹ್ನನೇ ಆಫೀಸ್ಗೆ ಹೋದ. ಮತ್ತೆ ಹೆಂಗಿತ್ತು ಗಂಗು, ನಿನ್ನ ಮಗಳು ಬೋಟಿಕ್ಕು ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಅಯ್ಯೋ ಅಮ್ಮ, ಕೆಲಸ ಅಂತ ಕೇಳ್ತೀಯಲ್ಲ, 1 ನಿಮಿಷ ಪುರ್ಸೋತಿಲ್ಲ ನಮ್ಮ ದೀಪ್ತಿಗಂತೂ. ಆರ್ಡ್ರ್ ಮೇಲೆ ಆರ್ಡ್ರು, ಏನು ಆರ್ಡ್ರ್ ಬರ್ತಾನೆ ಇದ್ದಾವೆ, ಪ್ಯಾಕಿಂಗ್ ಆಗ್ತಾನೆ ಇದೆ. ಇನ್ನೂ 10 ಜನ ಕೆಲಸ ಕೊಡ್ಬೋದಮ್ಮ, ಅಷ್ಟು ಕೆಲಸ ಆಗ್ತಾ ಇದೆ ಈಗ. ಹೌದಾ, ಸರಿ, ಹಂಗಾದ್ರೆ ಒಳ್ಳೇದೇ ಆಯ್ತಲ್ಲ. ಅದಕ್ಕೆ ಮಂಜುಳಮ್ಮಗೂ ಹೇಳಿದ್ದೀನಿ, ಈ ಥರ ಕೆಲಸಗಳು ಜಾಸ್ತಿ ಐತಮ್ಮ, ಕೆಲಸಗಾರರು ಬೇಕಾಗೈತೆ, ನಿಮ್ಮ ಮನೆ ಹತ್ರ ಯಾರು ಇದ್ದರೆ ಕಳಿಸ್ಕೊಡು, ಸಂಬಳ ಕೊಡ್ತೀವಿ ಅಂತ ಹೇಳಿದ್ದೀನಿ. ನೋಡ್ತೀನಮ್ಮ, ಅಲ್ಲಿ ಯಾರು ಇದ್ದರೆ ವಿಚಾರಿಸ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾಳೆ. ಇವಳು ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು ಅಂತ ಎಲ್ಲ ಕಡೆನೂ ಹಾಕೋಳೆ. ಅಂಗಡಿ ಮುಂದೆನೂ ಕೆಲ್ಸಕ್ಕೆ ಬೇಕಾಗಿದ್ದಾರೆ ಅಂತ ಬೋರ್ಡ್ ಹಾಕಿದ್ದಾಳೆ. ನೋಡೋಣ, ಯಾರು ಬಂದರೆ ಹೆಂಗೋ ಕೆಲಸಕ್ಕೆ ಅನುಕೂಲ ಆಗುತ್ತೆ. ಹೌದಾ ದೀಪ್ತಿ, ಅಷ್ಟೊಂದು ಕೆಲಸ ಆಗ್ತಾ ಇದೆಯಾ? ನಿಜವಾಗ್ಲೂ ತುಂಬ ಖುಷಿ ಆಯಿತು ಕಣಮ್ಮ. ಎಲ್ಲ ಚೆನ್ನಾಗಾಗಲಿ. ನಮ್ಮದು ಏನಿಲ್ಲ, ಅದಕ್ಕೆ ಎಲ್ಲರೂ ಸಹಕಾರದಿಂದ ನಾನು ನಡೆಸ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಕುತ್ಕೊಳ್ಳಿ, ನೀವು ಯಾಕೆ ನಿಂತ್ಕೊಂಡಿದ್ದೀರಾ? ಅಯ್ಯೋ, ಬೆಳಿಗ್ಗೆಯಿಂದ ಕೂತಿದ್ದು ಮಲಗಿದ್ದೆ ಆಯಿತು ಕಣಮ್ಮ, ಅದಕ್ಕೆ ಒಂಚೂರು ಓಡಾಡೋಣ ಅಂದ್ಬಿಟ್ಟು ಹಂಗೆ ಎದ್ದು ಬಂದೆ ಹೊರಗಡೆ. ಅಜ್ಜಿ ಮಂಜುಳಮ್ಮ ಏನೋ ಮಾತಾಡ್ತಾ ಇದ್ರಾ, ಹಂಗೆ ಮಾತಾಡ್ತಾ ನಾನು ನಿಂತ್ಕೊಂಡೆ, ಅಷ್ಟರಲ್ಲಿ ನೀವು ಬಂದ್ರಿ. ಸರಿ ಹಾಗಾದರೆ. ದೀಪ್ತಿ, ನೀನು ಹೋಗಿ ಫ್ರೆಶ್ ಅಪ್ ಆಗಮ್ಮ. ಸ್ವೀಟಿ ಏನು ಮಾಡ್ತಿದ್ದಾಳೆ ನೋಡು. ಅಯ್ಯೋ ಸ್ವೀಟಿ ಹೋಮ್ವರ್ಕ್ ಬರೀತಾಳೆ ಬಿಡು. ಅವಳಿಗೆ ನಾನೇ ಬಂದ ತಕ್ಷಣ ಹಾಲು ಕೊಡಿಸ್ಬಿಟ್ಟು ಹಣ್ಣು ತಿನ್ನಿಸ್ಬಿಟ್ಟು ಬರ್ಕಳವ ಅಂತ ಕೂರಿಸ್ಬಂದಿದ್ದೀನಿ ರೂಮಲ್ಲಿ ಅವಳೆ. ಹೌದಾ ಅಜ್ಜಿ? ಸರಿ ಅಜ್ಜಿ, ಆಯಿತು, ನಾನು ನೋಡ್ತೀನಿ ಬಿಡಿ.